ಇನ್ನು ಪಾಪಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ಬೆಂಡತ್ತಿದ್ದು ಈ ಬಾರಿ ಯಶಸ್ಸಿಗೆ ಕಾರಣವಾಗಿದ್ದು ಭಾರತೀಯ ಸೇನೆ ಜೊತೆಗೆ ಭಾರತೀಯ ಅಸ್ತ್ರಗಳು ಅದರಲ್ಲೂ ಪಾಕಿಗಳ ದಾಳಿಯನ್ನ ಗಡಿ ಒಳಗೆ ಬಾರದಂತೆ ತಡೆದು ಹಿಮ್ಮೆಟ್ಟಿಸಿ ಸೇನೆ ಮತ್ತಷ್ಟು ಶಕ್ತಿ ತುಂಬಿದ ಮೇಕ್ ಇನ್ ಇಂಡಿಯಾದ ಮತ್ತೊಂದು ಬಲದ ಬಗ್ಗೆ ನಮ್ಮ ಭಾರತೀಯ ಸೇನೆ ಮಾಹಿತಿಯನ್ನ ನೀಡಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ವಾಯುಸೇನೆ ಬಲ ಹೆಚ್ಚಿಸಿದ ಮೇಕ್ ಇನ್ ಇಂಡಿಯಾ. ಬಿಇಎಲ್ ಆಂಟಿ ಡ್ರೋನ್ ಸಿಸ್ಟಮ್ ಬಳಸಿ ಪಾಕ್ಗೆ ಪಾಠ. ಪಾಕ್ನ 10 WRCS ಡ್ರೋನ್ ಹೊಡೆದು ಹಾಕಿದ ಭಾರತ. ಪಾಕ್ ವಿರುದ್ಧ ಸಮರ ಸಾರಿ ಉಗ್ರ ದೇಶಕ್ಕೆ ಭಾರತೀಯ ಸೇನೆ ಸರಿಯಾದ ಪಾಠ ಕಲಿಸಿರುವ ವಿಚಾರ ಜಗತ್ತಿನ ಮುಂದೆ ಜಗಜ್ಜಾಹೀರಾಗಿದೆ. ಆದರೆ ಈ ಬಾರಿ ಕಾರ್ಯಾಚರಣೆಯಲ್ಲಿ ಪಾಕ್ಗೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಡುವಲ್ಲಿ ಯಶಸ್ವಿಯಾದ ಭಾರತೀಯ ಸೇನೆಗೆ ಬಲ ತುಂಬಿದೆ. ಮೇಕ್ ಇನ್ ಇಂಡಿಯಾ ಟೆಕ್ನಾಲಜಿ ಅನ್ನೋದು ಮತ್ತಷ್ಟು ವಿಶೇಷ. ಬೇರೆ ದೇಶಗಳ ಟೆಕ್ನಾಲಜಿಗಿಂತಲೂ ಹೆಚ್ಚು ಬಾರಿ ದೇಶೀಯ ಟೆಕ್ನಾಲಜಿ ಕೆಲಸ ಮಾಡಿದ್ದು. ಇದಕ್ಕೆ ಮತ್ತೊಂದು ಉದಾಹರಣೆ ನಾವು ಹೇಳುತ್ತಿರೋ ಈ ಸ್ಟೋರಿ. ಭಾರತದ ಮೇಲೆ ಪಾಕ್ ಅನೇಕ ರೀತಿಯಲ್ಲಿ ದಾಳಿಗೆ ಯತ್ನಿಸಿತ್ತು. ಹಂತ ಹಂತವಾಗಿ ಭಾರತದ ಮೇಲೆ ದಾಳಿಗೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ಏನು ಮಾಡೋಕ್ಕಾಗದ ಪಾಕ್ ತಂಡ ಹೊಡೆದಿತ್ತು. ಕೊನೆಯ ಹಂತವಾಗಿ ಭಾರತದ ಮೇಲೆ ಲೋ RCS ಡ್ರೋನ್ಗಳನ್ನ ಬಳಸಿ ಪಾಕ್ ಭಾರತದ ಮೇಲೆ ದಾಳಿಗೆ ಯತ್ನಿಸಿದ್ದಾಗ ಅದನ್ನ ಹೊಡೆದು ಬಿಸಾಕಿದ್ದು ನಮ್ಮದೇ ದೇಶದ ಹೆಮ್ಮೆಯ ಸಂಸ್ಥೆ ಸಿದ್ಧಪಡಿಸಿದ ಟೆಕ್ನಾಲಜಿ. ಹೌದು, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದ್ರೆ BEL ಸಿದ್ಧಪಡಿಸಿದ ಲೇಸರ್ ಬೇಸ್ಡ್ ಆಂಟಿ ಡ್ರೋನ್ ಸಿಸ್ಟಮ್ ಅನ್ನ ಈ ಬಾರಿ ಪಾಕ್ ವಿರುದ್ಧ ಬಳಕೆ ಮಾಡಿ ಪಾಕ್ನ ಕಡಿಮೆ ಅಂತರದ ರಾಡಾರ್ ಕ್ರಾಸ್ ಡ್ರೋನ್ಗಳನ್ನ ನಾಶ ಮಾಡಿದೆ. ಜೊತೆಗೆ BEL ಅಭಿವೃದ್ಧಿಪಡಿಸಿದ ಇಂಟಿಗ್ರೇಟೆಡ್ ಡ್ರೋನ್ ಪತ್ತೆ ಮತ್ತು ಪ್ರತಿಬಂಧಕ ವ್ಯವಸ್ಥೆಯು ಕಾರ್ಯಾಚರಣೆಯ ಸಮಯದಲ್ಲಿ ಭಾರತದ ವಾಯು ರಕ್ಷಣಾ ಕಾರ್ಯಾಚರಣೆಗಳಿಗೆ ಗಮನಾರ್ಹ ಶಕ್ತಿ ತುಂಬಿದ ಬಗ್ಗೆ ವಾಯುಸೇನೆಯು ಹೇಳಿಕೊಂಡಿದೆ. ಒಟ್ಟಾರೆ BEL ಸಿದ್ಧಪಡಿಸಿದ್ದ ಆಂಟಿ ಡ್ರೋನ್ ಸಿಸ್ಟಮ್ ಭಾರತೀಯ ವಾಯುಪಡೆಗೆ ಮತ್ತಷ್ಟು ಶಕ್ತಿ ಹೆಚ್ಚಿಸಿದೆ. ಈ ಮೂಲಕ ಇಷ್ಟು ವರ್ಷ ವಿದೇಶಗಳ ಟೆಕ್ನಾಲಜಿ ಮೇಲೆ ಹೆಚ್ಚು ಅವಲಂಬನೆಯಾಗಿದ್ದ ಸೇನೆಗೆ ಶಕ್ತಿ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಾಗಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.